ಇನ್ನು ಇಂದು ರಾಜ್ಯಕ್ಕೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿ ನೀಡಲಿದ್ದಾರೆ. ಬೆಳಿಗ್ಗೆ ಬೆಂಗಳೂರಿಗೆ ನಿರ್ಮಲಾ ಸೀತಾರಾಮನ್ ಆಗಮಿಸಲಿದ್ದಾರೆ. ಹುತಾತ್ಮ ಯೋಧ ಗುರುಗೆ ಅಂತಿಮ ನಮನವನ್ನ ಸಚಿವೆ ಸಲ್ಲಿಸಲಿದ್ದಾರೆ. ಮಂಡ್ಯದ ಹುತಾತ್ಮ ಯೋಧ ಗುರುವಿಗೆ ಅಂತಿಮ ಗೌರವವನ್ನ ರಕ್ಷಣಾ ಸಚಿವೆ ಸಲ್ಲಿಸಲಿದ್ದಾರೆ. ಬಳಿಕ ತಮಿಳುನಾಡಿಗೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ತೆರಳಿ ತಮಿಳುನಾಡಿನ ಹುತಾತ್ಮ ಯೋಧರಿಗೆ ಅಂತಿಮ ನಮನವನ್ನ ಸಲ್ಲಿಸಲಿದ್ದಾರೆ. ಹಾಗಾಗಿ HALಗೆ ಪಾರ್ಥಿವ ಶರೀರ ಆಗಮಿಸುವಂತ ಒಂದು ಸಾಧ್ಯತೆ ಇದೆ. ಅಲ್ಲಿಯೇ ನಿರ್ಮಲಾ ಸೀತಾರಾಮನ್ ಅವರು ಗುರು ಅವರ ಹುತಾತ್ಮ ಯೋಧರ ಅಂತಿಮ ದರ್ಶನವನ್ನ ಮಾಡಲಿದ್ದಾರೆ ಮತ್ತು ಅಂತಿಮ ಗೌರವವನ್ನ ಸಲ್ಲಿಸಲಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅನಂತರದಲ್ಲಿ ಅವರು ಅಲ್ಲಿಂದ ತಮಿಳುನಾಡಿಗೆ ತೆರಳಿ ತಮಿಳುನಾಡಿನ ಹುತಾತ್ಮ ಯೋಧರಿಗೆ ಅಲ್ಲಿ ಅಂತಿಮ ನಮನವನ್ನ ಸಲ್ಲಿಸುತ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಿದೆ. ಮಂಡ್ಯದ ಹುತಾತ್ಮ ಯೋಧ ಗುರುವಿಗೆ ಅಂತಿಮ ಗೌರವವನ್ನು ರಕ್ಷಣಾ ಸಚಿವೆ ಸಲ್ಲಿಸಲಿದ್ದಾರೆ. ಹಾಗಾಗಿ ಇವತ್ತು ಅವರು ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ. ರಾಜ್ಯಕ್ಕೆ ಭೇಟಿ ನೀಡಿ ಮಂಡ್ಯದ ಹುತಾತ್ಮ ಯೋಧನಿಗೆ ಅಂತಿಮ ಗೌರವವನ್ನು ಸಲ್ಲಿಸಿ ಅನಂತರ ಇಲ್ಲಿಂದ ತಮಿಳುನಾಡಿಗೆ ತೆರಳಲಿದ್ದಾರೆ. ತಮಿಳುನಾಡಿನ ಹುತಾತ್ಮ ಯೋಧರಿಗೆ ಅಂತಿಮ ನಮನವನ್ನು ಸಲ್ಲಿಸಲಿದ್ದಾರೆ. ಹುತಾತ್ಮ ಯೋಧ ಗುರು ಅವರ ಸ್ವಗ್ರಾಮದ ಬಳಿಯಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಅವರ ತಾಯಿಯಂತೂ ಸಂಪೂರ್ಣವಾಗಿ ನಿಶಕ್ತರಾಗ್ಬಿಟ್ಟಿದ್ದಾರೆ. 2 ದಿನಗಳಿಂದವೂ ಕೂಡ ನಿದ್ದೆ ಇಲ್ಲದೆ ಊಟವಿಲ್ಲದೆ ಈ ಒಂದು ದುಃಖದಲ್ಲೇ ಸಮಯ ಕಳೆಯುವಂಥ ಒಂದು ಪರಿಸ್ಥಿತಿ ಆ ಕುಟುಂಬಕ್ಕೆ ಎದುರಾಗಿದೆ. ಇವತ್ತು ಪಾರ್ಥಿವ ಶರೀರ ಸ್ವಗ್ರಾಮಕ್ಕೆ ಆಗಮಿಸಲಿದೆ. ಹಾಗಾಗಿ ಒಂದು 11 ಗಂಟೆ ಅಥವಾ ಮಧ್ಯಾಹ್ನದ ವೇಳೆಗೆ ಪಾರ್ಥಿವ ಶರೀರ ಸ್ವಗ್ರಾಮಕ್ಕೆ ಆಗಮಿಸಲಿದೆ. ನೀವು ನೋಡಬಹುದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇಡೀ ಗ್ರಾಮದಲ್ಲಿ ಒಂದು ರೀತಿ ನೀರವ ಮೌನ ಆವರಿಸಿದೆ. 1 ವಾರದ ಹಿಂದಷ್ಟೇ ಗ್ರಾಮಸ್ಥರ ಜೊತೆ ಮಾತನಾಡಿದ್ದಾರೆ, ಗ್ರಾಮಕ್ಕೆ ಆಗಮಿಸಿದ್ದಾರೆ. ತಮ್ಮ ತಂದೆಯ ಸ್ನೇಹಿತರೊಬ್ಬರ ಮನೆಯ ಮದುವೆಗೆ ಅಂತ ಹೇಳಿ ಗುರು ಅವರು ಬಂದಿದ್ರು ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ನೀಡ್ತಾ ಇದ್ರು. ಭಾನುವಾರವಷ್ಟೇ ಕೆಲಸಕ್ಕೆ ಅಂತ ಹೇಳಿ ತೆರಳದಂಥ ಮಗ ಮನೆಗೆ ಹೆಣವಾಗಿ ಬರ್ತಾನೆ ಅಂತಂದರೆ ಆ ಕುಟುಂಬದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನೋಡಬಹುದಾಗಿದೆ. ನಿಜಕ್ಕೂ ಅವರ ತಾಯಿ ಮತ್ತು ಪತ್ನಿಯ ಆಕ್ರಂದನವನ್ನು ನೋಡ್ತಿದ್ರೆ ಎಂತಹವರ ಕಣ್ಣಲ್ಲೂ ಕೂಡ ಕಣ್ಣೀರು ಬರುವಂತಹ ದೃಶ್ಯಗಳಿದು. ಮತ್ತೊಂದು ಕಡೆ ಜಿಲ್ಲಾಡಳಿತ ಸಕಲ ರೀತಿಯಲ್ಲೂ ಕೂಡ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ. ಅಲ್ಲಿ ಅಂತಿಮ ದರ್ಶನಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡಿದೆ. ಹುತಾತ್ಮ ಯೋಧ ಗುರು ಅವರ ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಕೂಡ ಅವರ ಸ್ವಗೃಹದಲ್ಲಿ ಈಗಾಗಲೇ ಅಂತ್ಯ ಸಂಸ್ಕಾರಕ್ಕೆ ಒಂದು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದ್ದು, ಬೆಂಗಳೂರಿನಿಂದ ನೇರವಾಗಿ ಮದ್ದೂರು ಮತ್ತು KM ದೊಡ್ಡಿಯಿಂದ ಗುಡಿಗೆರೆಗೆ ಆಗಮಿಸುವಂತಹ ಹುತಾತ್ಮ ಪಾರ್ಥಿವ ಶರೀರ ಅಲ್ಲಿ ಒಂದು 2-3 ಗಂಟೆಗಳ ಕಾಲ ಒಂದು ಸಾರ್ವಜನಿಕ ದರ್ಶನಕ್ಕೆ ಇಡಲಾಗ್ತದೆ. ಅಲ್ಲಿ ಗಣ್ಯರು ಮತ್ತು ಏನು ಒಂದು ಸುತ್ತಮುತ್ತ ಗ್ರಾಮಸ್ಥರಿದ್ದಾರೆ ಅಲ್ಲಿ ಸಾರ್ವಜನಿಕ ದರ್ಶನ ಪಡೆದ ನಂತರ ಏನು KM ದೊಡ್ಡಿ ಮಳವಳ್ಳಿ ಹೆದ್ದಾರಿಯ ಪಕ್ಕದಲ್ಲಿ ಇರ್ತಕ್ಕಂತಹ ಒಂದು ಸರ್ಕಾರಿ ಜಮೀನಿನಲ್ಲಿ ಒಂದು ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದ್ದು, ನಾವೀಗ ಏನು ಒಂದು ಹುತಾತ್ಮರಾದಂತಹ ಗುರು ಅವರ ಅಂತ್ಯ ಸಂಸ್ಕಾರ ನಡೆಯುವಂತಹ ಸ್ಥಳದಲ್ಲಿದ್ದೇವೆ. ನೀವು ಗಮನಿಸಬಹುದು ನೋಡಿ, ಇದೇ ಸ್ಥಳ ಏನು ಒಂದು KM ದೊಡ್ಡಿ ಹಾಗೂ ಮಳವಳ್ಳಿ ಹೆದ್ದಾರಿಯಲ್ಲಿ ಸಂಚರಿಸುವಂತಹ ಹೆದ್ದಾರಿಯ ಪಕ್ಕದಲ್ಲಿರ್ತಕ್ಕಂತಹ ಸರ್ಕಾರಿ ಜಾಗದಲ್ಲಿ ಈಗಾಗಲೇ ಕೂಡ ಹುತಾತ್ಮ ಆದಂತಹ ಗುರು ಅವರ ಅಂತ್ಯ ಸಂಸ್ಕಾರಕ್ಕೆ ಒಂದು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದ್ದು, ಈಗಾಗಲೇ ಕೂಡ ಎಲ್ಲ ಒಂದು ಹೆದ್ದಾರಿಯ ಪಕ್ಕದಲ್ಲಿ ಇರ್ತಕ್ಕಂತಹ ಸರ್ಕಾರಿ ಜಾಗದಲ್ಲಿ ಒಂದು ಕ್ಲೀನ್ ಅನ್ನ ಮಾಡ್ತಿರ್ತಕ್ಕಂಥದ್ದನ್ನ ಈಗ ಗಮನಿಸಬಹುದು. ಏನು ಸುತ್ತಮುತ್ತಲ ಗ್ರಾಮದಲ್ಲಿಂದ ಹಲವು ಕಡೆಯಿಂದಲೂ ಕೂಡ ಗ್ರಾಮಸ್ಥರು ಇಲ್ಲಿ ಬಂದು ಏನು ಅಂತ್ಯ ಸಂಸ್ಕಾರಕ್ಕೆ ಒಂದು ಹುತಾತ್ಮ ಯೋಧನ ದರ್ಶನ ಪಡೆಯಲಿಕ್ಕೆ ಈಗಾಗಲೂ ಕೂಡ ಹಲವು ಗ್ರಾಮಸ್ಥರು ಇಲ್ಲಿ ಬಂದಿದ್ದಾರೆ. ಈಗಾಗಲೇ
ಕೂಡ ಒಂದು ಲಾರಿಗಳಲ್ಲಿ ಈಗಾಗಲೇ ಕೂಡ ಈ ಜಾಗವನ್ನು ಒಂದು ಮಟ್ಟ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. JCB ಹಾಗೂ ಟ್ರ್ಯಾಕ್ಟರ್ ಮೂಲಕ ಇಲ್ಲಿ ನೀರು ತಂದು ಇಲ್ಲಿ ನೇರವಾಗಿ ಹುಟ್ಟೂರು ಗ್ರಾಮದಿಂದ ಇಲ್ಲಿ ಒಂದು ಸಾರ್ವಜನಿಕ ದರ್ಶನ ಇಲ್ಲೂ ಕೂಡ ಇಲ್ಲಿ ಆಗ್ತದೆ. ಇಲ್ಲಿ ಒಂದು 2-3 ಗಂಟೆಗಳ ಕಾಲ ಇಲ್ಲಿ ಸಾರ್ವಜನಿಕ ದರ್ಶನ ಪಡೆದ ನಂತರ ಎಲ್ಲ ಅಂತ್ಯ ಸರ್ಕಾರಿ ಗೌರವದೊಂದಿಗೆ ಒಂದು ಅಂತ್ಯ ಸಂಸ್ಕಾರಕ್ಕೆ ಇಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಗಮನಿಸಬಹುದು, ಸುತ್ತಮುತ್ತಲ ಹಲವು ಗ್ರಾಮಗಳಿಂದ ಈಗಾಗಲೇ ಕೂಡ ಗ್ರಾಮಸ್ಥರು ಈ ಸ್ಥಳವನ್ನು ವೀಕ್ಷಣೆ ಮಾಡೋಕ್ಕೆ ಈಗಾಗಲೇ ಕೂಡ ಈಗ ಬರ್ತಿರೋದನ್ನ ಗಮನಿಸಬಹುದಾಗಿದೆ. ಸ್ಥಳದಲ್ಲೂ ಕೂಡ ಒಂದು ಬಿಗಿ ಪೊಲೀಸ್ ಬಂದೋಬಸ್ತ್ ಹಾಗೂ ಬ್ಯಾರಿಕೇಡ್ ಸಹಾಯದೊಂದಿಗೆ ಎಲ್ಲ ಕೂಡ ಸಿದ್ಧತೆಯನ್ನ ಇಲ್ಲಿ ಜಿಲ್ಲಾಡಳಿತ ಮಂಡ್ಯ ಜಿಲ್ಲಾಡಳಿತ ಒಂದು ಸಿದ್ಧತೆಯನ್ನ ಮಾಡಿಕೊಳ್ಳೋಕೆ ಗಮನಿಸಬಹುದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಒಂದು ಹುತಾತ್ಮರಾದಂತಹ ಗುರು ಅವರ ಪಾರ್ಥಿವ ಶರೀರ ಇಲ್ಲಿ ಬಂದು ಒಂದು ಅಂತ್ಯ ಸಂಸ್ಕಾರಕ್ಕೆ ಒಂದು ಸಕಲವಾದ ಸಿದ್ಧತೆಯನ್ನ ಇಲ್ಲಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ನಟರಾಜ್ ಬೆಳಕಾವಡಿ, TV5 ಮಂಡ್ಯ. ಹುತಾತ್ಮ ಯೋಧ ಗುರು ಅವರ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂಥ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸರ್ಕಾರಿ ಜಾಗವನ್ನು ಏನು ನೀಡಲಾಗಿದೆ ಆ ಜಾಗದಲ್ಲಿ ಈಗಾಗಲೇ ಬೇಕಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೊಂದು ಕಡೆ ಅವರ ನಿವಾಸದ ಬಳಿಯಲ್ಲಿ ಕೂಡ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಗಳಾಗ್ತಿದೆ. ಯೋಧ ಗುರು ಅವರು ವಾರದ ಹಿಂದಷ್ಟೇ ರಜೆಯ ನಿಮಿತ್ತ ಸ್ವಗ್ರಾಮಕ್ಕೆ ಆಗಮಿಸಿರ್ತಾರೆ. ಭಾನುವಾರವಷ್ಟೇ ಮತ್ತೆ ಸೇನೆಯನ್ನು ಸೇರಲಿಕ್ಕೆ ಅಂಥೇಳಿ ಅವ್ರು ಹೋಗ್ತಾರೆ. ಜಮ್ಮು ಕಾಶ್ಮೀರದ ಸೇನಾ ಶಿಬಿರಕ್ಕೆ ಅವರು ತಲುಪಿರ್ತಾರೆ. ಮನೆಯವರ ಜೊತೆ ಕೂಡ ಮತ್ತೆ ಕರೆ ಮಾಡಿ ಮಾತನಾಡ್ತಾರೆ. ಎಲ್ಲ ಎಷ್ಟು ಬೇಗ ಎಂಥ ಅನಾಹುತ ನಡೆದೋಯ್ತು ಅನ್ನುವಂಥ ರೀತಿಯಲ್ಲಿ ಅವರ ಕುಟುಂಬದವರಿಗೆ ಭಾಸವಾಗ್ತಾ ಇದೆ. ಅವತ್ತೂ ಕೂಡ ದಾಳಿ ನಡೆದ ದಿನವೂ ಕೂಡ ಬೆಳಿಗ್ಗೆ ಅವರು ಕಾಲ್ ಮಾಡಿದರು, ಮಾತಾಡಿದರು ಅನ್ನುವಂಥ ಮಾಹಿತಿಯನ್ನು ಅವರ ಕುಟುಂಬಸ್ಥರು ಹಂಚ್ಕೊಳ್ತಾ ಇದ್ರು. ಅವರ ಪತ್ನಿಯಂತೂ ಪ್ರತಿದಿನವೂ ಅವ್ರ ಜೊತೆ ಮಾತಾಡ್ತಾ ಇದ್ದೆ, ಆದರೆ ಇವತ್ತು ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಆಗಲಿಲ್ಲ ಅಂಥೇಳಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರು. ಕೊನೆಯ ಬಾರಿ ಮಾತಾಡುವಂಥ ಒಂದು ಅವಕಾಶವೂ ನನಗೆ ಹೊರಟೋಯ್ತಲ್ಲ ಅನ್ನುವಂಥ ಒಂದು ಬೇಸರ, ಆಘಾತ ಅವರಲ್ಲಿತ್ತು.